ಕೋಲಾರ ಜಿಲ್ಲೆಯಲ್ಲಿ ಕಳೆದ ಸಾರಿ ನಾವು ಹಾಲು ವಿತರಣೆಯಲ್ಲಿ ಮತ್ತು ಹಾಲಿನ ಸರಬರಾಜಿನಲ್ಲಿ ಕಲಬೆರಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಸುಮಾರು 30 ಹಳ್ಳಿಗಳ ಮೇಲೆ ನಮ್ಮ ಅಧಿಕಾರಿಗಳು ದಾಳಿ ನಡೆಸಿ ಈ ಖಾಸಗಿ ಡೈರಿಗಳಿಂದ ಸಪ್ಲೈ ಆಗ್ತಿರ್ತಕ್ಕಂಥ ಹಾಲು ಅವುಗಳು ಎಷ್ಟು ಮಟ್ಟಿಗೆ ಕುಡಿಲಿಕ್ಕೆ ಯೋಗ್ಯವಾಗಿದೆ ಅನ್ನುವಂತಕ್ಕಂಥ ಒಂದು ಪ್ರಯತ್ನದ ಫಲವಾಗಿ ಸುಮಾರು 48 ಸ್ಯಾಂಪಲ್ಸ್ಗಳನ್ನು ನಾವು ಪಡ್ಕೊಂಡಿದ್ದೋ. ಆ 48 ಸ್ಯಾಂಪಲ್ಸ್ಗಳನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಅಲ್ಲಿ ಅದನ್ನು ವಿಶ್ಲೇಷಣೆಯನ್ನು ಮಾಡಿದ್ದೇವೆ. ಅದರ ಪ್ರಕಾರ ಸುಮಾರು 18 ಸ್ಯಾಂಪಲ್ಸ್ಗಳು ಸಬ್ ಸ್ಟ್ಯಾಂಡರ್ಡ್ ಮಿಲ್ಕ್ ಅಂತ ಬಂದಿದೆ, ಅಂದರೆ ಕಳಪೆ ಗುಣಮಟ್ಟ ಹೊಂದಿದೆ ಅಂತಕ್ಕಂಥ ಒಂದು ಮಾಹಿತಿ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಯಾವುದೆಲ್ಲ ಡೈರಿಗಳು ಸಾಮಾನ್ಯವಾಗಿ ಅವೆಲ್ಲ ಕೂಡ ಖಾಸಗಿ ಡೈರಿಗಳು, ಆ ಡೈರಿಗಳ ಮೇಲೆ ಮೊಕದ್ದಮೆಯನ್ನು ಇಮ್ಮಿಡಿಯೇಟಾಗಿ ಹೂಡಬೇಕು FSSAI ಆ್ಯಕ್ಟ್ ಅಡಿಯಲ್ಲಿ ಅಂತೇಳಿ ಈಗಾಗಲೇ ನಾನು ನಮ್ಮ ADC ಅವರು ಸಕ್ಷಮ ಪ್ರಾಧಿಕಾರಿಯಾಗಿರ್ತಾರೆ, ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೇವೆ. ಆ 18 ಸ್ಯಾಂಪಲ್ಸ್ಗಳನ್ನು ಆಧಾರದ ಮೇಲೆ ಸಂಬಂಧಪಟ್ಟಂಥ ಡೈರಿಗಳ ಮೇಲೆ ಕೇಸನ್ನು ನಾವು ದಾಖಲು ಮಾಡ್ತಾಯಿದ್ದೀವಿ. ಇದರ ಜೊತೆಯಲ್ಲಿ ಕುಡಿಯೋ ನೀರಿನ ವಿಚಾರದಲ್ಲೂ ಕೂಡ ಕೆಲವು ನಮ್ಮ RO ಪ್ಲ್ಯಾಂಟ್ಸ್ಗಳು ಏನಿದೆ ನಮ್ಮ ಜಿಲ್ಲೆಯಲ್ಲಿ, ಆ RO ಪ್ಲ್ಯಾಂಟ್ಸ್ಗಳು ಕೆಲವು RO ಪ್ಲ್ಯಾಂಟ್ಸ್ಗಳು ಅನಧಿಕೃತವಾಗಿ ಕೆಲಸ ಮಾಡ್ತಿರೋದು ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ 3 ಅನಧಿಕೃತ RO ಪ್ಲ್ಯಾಂಟ್ಗಳನ್ನು ನಮ್ಮ ಅಧಿಕಾರಿಗಳು ದಾಳಿ ಮಾಡಿ ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ, ಅದನ್ನು ಕ್ಲೋಸ್ ಮಾಡಿದ್ದಾರೆ. ಇನ್ನು ಉಳಿದಂಥ ಸುಮಾರು 29 ಇದೆ, ಒಟ್ಟು 32ರಲ್ಲಿ ಇನ್ನು 29 ಘಟಕಗಳೇನಿದೆ ಅವುಗಳನ್ನು ಇಮ್ಮಿಡಿಯೇಟಾಗಿ ಕ್ಲೋಸ್ ಮಾಡಿಸ್ಬೇಕು ಅಂತೇಳಿ ನಾವು ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಇಲ್ಲ, ಏನಾಗಿದೆ, FSSAI ಆ್ಯಕ್ಟ್ ಅಡಿಯಲ್ಲಿ ನಾವು ತಕ್ಷಣಕ್ಕೆ ಅವರಿಗೆ ಕ್ಲೋಸ್ ಮಾಡೋಕ್ಕೆ ಬರೋದಿಲ್ಲ, ಅವರಿಗೆ ನೋಟಿಸ್ ಕೊಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಕೇಸನ್ನ ದಾಖಲಿಸಿಕೊಂಡು ನೋಟಿಸ್ ಕೊಟ್ಟು ಅವ್ರಿಗೊಂದು ಅವಕಾಶ ಕೊಟ್ಟು ಆನಂತರ ಅದು ಪ್ರೂವ್ ಆದರೆ ADC ಅವರು ಕಾನೂನು ಪ್ರಕಾರ ಅವ್ರ ಮೇಲೆ ದಂಡ ವಿಧಿಸ್ತಾರ ಅಥವಾ ಅದನ್ನು ಸಂಪೂರ್ಣವಾಗಿ ಮುಚ್ಚತಕ್ಕಂಥ ಕೆಲಸವನ್ನು ಆದೇಶವನ್ನು ಅವರು ಕೊಡ್ತಾರೆ. ಇಲ್ಲ, ಇವೆಲ್ಲ ಕಲೆಕ್ಷನ್ ಸೆಂಟರ್ಗಳು. ನಮ್ಮ ರೈತರಿಂದ ಪಡೆದಿರ್ತಕ್ಕಂಥ ಹಾಲು ಕಲೆಕ್ಷನ್ ಸೆಂಟ್ರಿಗೆ ಬರ್ತದೆ, ಕಲೆಕ್ಷನ್ ಸೆಂಟ್ರಿಂದ ಬಲ್ಕ್ ಸೆಂಟ್ರಿಗೆ ಹೋಗುತ್ತೆ. ಈಗ ನಾವು ಸ್ಯಾಂಪಲ್ಸನ್ನು ಕಲೆಕ್ಷನ್ ಸೆಂಟ್ರಲ್ಲೂ ತೊಗೊಂಡಿದ್ದೀವಿ ಮತ್ತು ಬಲ್ಕ್ ಸೆಂಟ್ರಲ್ಲೂ ತೊಗೊಂಡಿದ್ದೀವಿ. ಆ ಎರಡು ಕಡೆಯೂ ಕೂಡ ಈ ಕಳಪೆ ಗುಣಮಟ್ಟ ನಮ್ಗೆ ಕಂಡು ಬಂದಿರೋದ್ರಿಂದ ನಾವು ಈ ಎಲ್ಲ ಬಲ್ಕ್ ಸೆಂಟರ್ಸ್ಗಳು ಮತ್ತು ಈ ಏನು ನಮ್ಮ ಕಲೆಕ್ಷನ್ ಸೆಂಟರ್ಸ್ಗಳಿದೆಯಲ್ಲ, ಈ ಕಲೆಕ್ಷನ್ ಸೆಂಟರ್ಸ್ಗಳಲ್ಲಿ ಎಷ್ಟು ಕಲೆಕ್ಷನ್ ಸೆಂಟರ್ಸ್ಗಳು ಅಧಿಕೃತವಾಗಿ ನಡೀತಾ ಇದೆ, ಎಷ್ಟು ಅನಧಿಕೃತವಾಗಿದೆ ಅನ್ನೋದು ಕೂಡ ಮಾಹಿತಿ ತಗೊಂಡು ಅನಧಿಕೃತವಾಗಿರ್ತಕ್ಕಂಥ ಏನು ಕಲೆಕ್ಷನ್ ಸೆಂಟರ್ಗಳು, ಸಂಗ್ರಹಣಾ ಕೇಂದ್ರಗಳಿದೆ, ಅವುಗಳನ್ನು ಕೂಡ ಮುಚ್ಚಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ.